ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಜಾಬ್ನ ಹುಡುಕ್ತಾ ಇದ್ದೀರಾ? ಹಾಗಾದರೆ ನಿಮಗೆ ಈ ಒಂದು ಜಾಬ್ ಪೋಸ್ಟು ತುಂಬ ಉಪಯೋಗಕಾರಿಯಾಗಿರುತ್ತೆ ಸ್ನೇಹಿತರೆ. ಬ್ಯಾಂಕಿಂಗಲ್ಲಿ ನೀವು ಏನಾದರೂ ಕೆಲಸ ಹುಡುಕ್ತಾ ಇದ್ರೆ ಈ ಒಂದು ಹುದ್ದೆ ನಿಮಗೆ ಸೂಕ್ತ. ಓಕೆನಾ? ಸೊ ಇದು ಯಾವ ಕೆಲಸ, ಹೇಗಿರುತ್ತೆ, ಹೇಗೆ ಅರ್ಜಿ ಮಾಡಬೇಕು, ಏನು ಎಜುಕೇಶನ್ ಕ್ವಾಲಿಫಿಕೇಶನ್ನು, ಏನು ಏಜ್ ಲಿಮಿಟು, ಅಪ್ಲಿಕೇಶನ್ ಫೀಸ್ ಎಷ್ಟು, ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನೀವು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಹಾಗೂ ನಿಮ್ಮ ಯಾರಾದರೂ ಸ್ನೇಹಿತರಿಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗೆ ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಅವರಿಗೆ ತಲುಪಿಸಿದ್ರೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಇನ್ನು ಈ ವಿಡಿಯೋನ ಶುರು ಮಾಡೋಣ. ಓಕೆನಾ? SBI ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. SBI CBO ಪೋಸ್ಟ್ ಕರೆದಿದ್ದಾರೆ. ಆಲ್ ಓವರ್ ಇಂಡಿಯಾ ಕರೆದಿರೋಂಥದ್ದು ನೋಡಿ. SBI CBO 2025 ರಿಕ್ರೂಟ್ಮೆಂಟ್ 2964 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಆಲ್ ಇಂಡಿಯಾ ಪೋಸ್ಟ್ ಇರುತ್ತೆ. ಲಾಸ್ಟ್ ಡೇಟ್ ಬಂದು 29 ಮೇ. ಓಕೆನಾ ಸ್ನೇಹಿತರೆ? ನೋಡಿ, 29 ಮೇ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಲಾಸ್ಟ್ ಡೇಟ್ ಇನ್ನೂ ದೂರ ಇದೆ ಅಂತ ಹೇಳ್ಬಿಟ್ಟು ನೀವು ಅಪ್ಲಿಕೇಶನ್ ಮಾಡ್ದೇನೆ ಬಿಟ್ರೆ ನಿಮ್ಗೆ ಲಾಸ್ ಆಗುತ್ತೆ. ಯಾಕೆಂದ್ರೆ ಲಾಸ್ಟ್ ಅಲ್ಲಿ ಸರ್ವರ್ ಡೌನ್ ಇರಬಹುದು, ಅಥವಾ ಏನೇ ಒಂದು ಡಾಕ್ಯುಮೆಂಟ್ ಸಿಕ್ಕಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಲೇಟ್ ಆಗ್ಬಹುದು. ಓಕೆನಾ? ಅದ್ರ ಬದಲು ನೀವು ಇವಾಗ್ಲೇನೆ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆನಾ? ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ನೋಡಿ, ಅಹಮದಾಬಾದ್ ಅಲ್ಲಿ 240 ರೆಗ್ಯುಲರ್, 54 ಬ್ಯಾಕ್ಲಾಗು, ಈ ರೀತಿ ಪ್ರತಿ ಒಂದು ಸಿಟಿ ಬಗ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ? ನೋಡಿ, ಅಮರಾವತಿ 180, ಬೆಂಗಳೂರಿಗೆ 250, ಹಾಗೆ ಭೋಪಾಲ್ಗೆ 200, ಭುವನೇಶ್ವರ್ಗೆ 100, ಚಂಡೀಗಢ್ಗೆ 80, ಚೆನ್ನೈಗೆ 120, ನಾರ್ತ್ ಈಸ್ಟರ್ನ್ 100, ಹೈದರಾಬಾದ್ 230, ಜೈಪುರ್ 200, ಕೋಲ್ಕತ್ತಾ 150, ಲಕ್ನೋ 280, ಮಹಾರಾಷ್ಟ್ರ 250, ಮುಂಬೈ 100, ಡೆಲ್ಲಿ 30, ಹಾಗೆ ತಿರುವನಂತಪುರಂಗೆ 90. ಎರಡು ಸೇರಿ ಎಲ್ಲ ಸೇರಿ 2600 ಇದೆ. ಅದಾದ ನಂತರ 364 ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳಾಗಿರುತ್ತೆ. ಓಕೆನಾ? ಬ್ಯಾಕ್ಲಾಗ್ ಅಂತ ಹೇಳಿದ್ರೆ ಪ್ರೀವಿಯಸ್ಲಿ ಯಾವ್ದು ಫಿಲ್ ಆಗಿಲ್ಲ ಅದನ್ನ ಮತ್ತೆ ಕರೆದಿರುವಂತದ್ದು. ಓಕೆನಾ? ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಗ್ರಾಜುಯೇಷನ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಎಜುಕೇಶನ್ ಕ್ವಾಲಿಫಿಕೇಶನ್ ಗ್ರಾಜುಯೇಷನ್ ಆಗಿರ್ಬೇಕು. ಹಾಗೆ ಏಜ್ ಲಿಮಿಟ್ ನೋಡೋದಾದ್ರೆ 21 ಇಂದ ಹಿಡಿದು 30 ಇಯರ್ಸ್ ಮ್ಯಾಕ್ಸಿಮಮ್. ಓಕೆನಾ? ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. OBC ಗೆ 3 ವರ್ಷ, SC/ST ಗೆ 5 ವರ್ಷ, PWD ಗೆ 10 ವರ್ಷ, PWD OBC ಗೆ 13 ವರ್ಷ, PWD SC/ST ಅವರಿಗೆ 15 ವರ್ಷ ಇದೆ ಸ್ನೇಹಿತರೆ. ಓಕೆನಾ? ಇನ್ನು ಏನಾದ್ರೂ ನಿಮ್ಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡಿ, ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? SC/ST PWD ಗೆ ಅಪ್ಲಿಕೇಶನ್ ಫೀಸ್ ಬಂದು ನಿಲ್, ಅಂದ್ರೆ ₹1 ಫೀ ಪೇ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಓಕೆನಾ? ಅದೇ ಜನರಲ್, OBC, ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ₹750 ಫೀ ಇದೆ. ಆನ್ಲೈನ್ ಮುಖಾಂತರನೇ ಫೀನ ಪೇ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ನಿಮ್ಗೆ ಇದ್ರ ಬಗ್ಗೆ ಸ್ಯಾಲ್ರಿ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ? ಸ್ಯಾಲ್ರಿ ಮತ್ತೆ ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದು, ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಇನ್ನು ನೀವು ಏನಾದ್ರೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ. ಓಕೆನಾ? ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ. ಈ ಒಂದು ಲೈಕ್ ಮಾಡೋದು ಅಥವಾ ಶೇರ್ ಮಾಡೋದ್ರಿಂದ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ವಿಡಿಯೋಗಳನ್ನ ಮುಂದಕ್ಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದರಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ತಾ ಇದೆ ಅಂತ ಒಂದು ತೃಪ್ತಿ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಗೆ ಕೇಳ್ಕೊತಾ ಇದೀನಿ, ಆದಷ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ. ಕಮೆಂಟ್ ಮಾಡಿ, ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ತಿಳಿಸ್ಕೊಡ್ತೀನಿ. ಓಕೆನಾ? ಹಾಗೆ ನೋಡೋದಾದ್ರೆ ಸ್ಯಾಲ್ರಿ ನೋಡೋದಾದ್ರೆ 48,000 ಇಂದ ಹಿಡಿದು 85,000 ಪರ್ ಮಂತ್ ಇದೆ ಸ್ನೇಹಿತರೆ. ಪ್ಲಸ್ DA, HRA ಅದರ್ ಅಲವೆನ್ಸಸ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಇದಿಷ್ಟು ಆದ ನಂತರ ನೋಡಿ, ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ಹೇಳಿದ್ರೆ ಆನ್ಲೈನ್ ಟೆಸ್ಟ್ ಇರುತ್ತೆ, ಅಬ್ಜೆಕ್ಟಿವ್ ಅಂಡ್ ರೆಸ್ಪೆಕ್ಟಿವ್ ಇರುತ್ತೆ, ಆಮೇಲೆ ಅಪ್ಲಿಕೇಶನ್ ಸ್ಕ್ರೀನಿಂಗ್ ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ, ಇಂಟರ್ವ್ಯೂ ಇರುತ್ತೆ, ಮತ್ತೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊವಿಷನ್ಸಿ ಟೆಸ್ಟ್ ಇರುತ್ತೆ. ಓಕೆನಾ? ನೀವು ಯಾವ ಸ್ಟೇಟ್ಗೆ ಅಪ್ಲೈ ಮಾಡ್ತಾ ಇದ್ದೀರೋ ಆ ಸ್ಟೇಟಿನ ಲೋಕಲ್ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಓಕೆನಾ? ಅದ ನಂತರ
ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಮಾಡೋದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ಮೇನ್ ಆಗಿ ನಿಮ್ಗೆ ಇಮೇಲ್ ಐಡಿ ಫೋನ್ ನಂಬರ್ ಬೇಕೇ ಬೇಕು ಸ್ನೇಹಿತರೆ. ಸೊ ಇಮೇಲ್ ಐಡಿ ಫೋನ್ ನಂಬರ್ ಕರೆಕ್ಟ್ ಆಗಿರೋದನ್ನ ನೀವು ಕೊಟ್ರೆ ಅದಕ್ಕೆ ಕರೆಕ್ಟ್ ಆಗಿ ನಿಮ್ಗೆ ಏನಾದ್ರು ನೋಟಿಫಿಕೇಶನ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ತಿಳಿಯುತ್ತೆ. ಸೊ ಓಕೆನಾ. ಸೊ ಹಾಗೆ ನೀವು ನೋಡೋದಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ 10th ಮಾರ್ಕ್ಸ್ ಕಾರ್ಡು ಮತ್ತೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಹಾಗೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಏನ್ ಡೇಟ್ ಇದೆ ಅದೇ ಡೇಟು ಎಲ್ಲಾದ್ರಲ್ಲೂ ಇರ್ಬೇಕಾಗಿರುತ್ತೆ. ಓಕೆನಾ. ಹಾಗೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತೆ PWD ಆಗಿದ್ರೆ UDID ಕಾರ್ಡ್ ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತೆ ರೂರಲ್ ಕನ್ನಡ ಮೀಡಿಯಂ ಇದೆಲ್ಲ ಡಾಕ್ಯುಮೆಂಟ್ಸ್ ನ ಇಟ್ಕೊಂಡಿರಿ. ಸೊ ಕೇಳಿದಾಗ ನೀವು ತೋರಿಸ್ಬೇಕಾಗಿರುತ್ತೆ. ಓಕೆನಾ. ಅದಾದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ನೋಡ್ಬೇಕಾಗಿರೋದು ನೋಟಿಫಿಕೇಶನ್ ಸ್ನೇಹಿತರೆ. ಸೊ ನೋಟಿಫಿಕೇಶನ್ ಅಲ್ಲಿ ಪ್ರತಿಯೊಂದು ಡೀಟೇಲ್ ಕೊಟ್ಟಿರ್ತಾರೆ. ಓಕೆನಾ. ಸೊ ನೋಟಿಫಿಕೇಶನ್ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. SBI ಓಕೆನಾ, ಸೆಂಟ್ರಲ್ ರಿಕ್ರೂಟ್ಮೆಂಟ್ ಅಂಡ್ ಪ್ರಮೋಷನ್ ಡಿಪಾರ್ಟ್ಮೆಂಟ್, ಕಾರ್ಪೊರೇಟ್ ಸೆಂಟರ್, ಮುಂಬೈ. ಓಕೆನಾ. ಸೊ ನೋಡಿ ಇದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ರೀತಿ ಪ್ರತಿಯೊಂದು ಫುಲ್ ಡೀಟೇಲ್ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ತಿಳ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಯಾರ್ಯಾರಿಗೆ ವೇಕೆನ್ಸಿ ರಿಸರ್ವೇಶನ್ ಏನಿದೆ, PWD ಗೆ ಎಷ್ಟಿದೆ, ಪ್ರತಿಯೊಂದು ತಿಳಿಯುತ್ತೆ ಸ್ನೇಹಿತರೆ. ಸೊ ಆಲ್ ಓವರ್ ಅಲ್ಲಿ PWD ಅವ್ರಿಗೆ ನೋಡಿ 31 ವೇಕೆನ್ಸಿ VI ಗಿದೆ, 30 ವೇಕೆನ್ಸಿ HI ಗಿದೆ, 24 ವೇಕೆನ್ಸಿ LD ಗಿದೆ. ಓಕೆನಾ. ಅದಾದ ನಂತರ D&E ಗೆ 24 ವೇಕೆನ್ಸಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದರಲ್ಲಿ ಇದು ಬರೀ ನಾನು ಹೇಳಿದ್ದು ರೆಗ್ಯುಲರ್. ಬ್ಯಾಕ್ಲಾಗ್ ಅಲ್ಲಿ ಮತ್ತೆ ಸಪರೇಟ್ ಇದೆ 57, 83, 37, 73. ಓಕೆನಾ. ಸೊ ಇದಿಷ್ಟು ಇದಾವೆ. ಹಾಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆನಾ. ಸೊ ಇದೇ ರೀತಿ ಫುಲ್ ಪ್ರತಿಯೊಂದು ನಾನು ಏನು ತಿಳಿಸ್ಕೊಡಿದ್ದೀನಿ ಅದೇ ಇರೋದು ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ಎಕ್ಸಾಮಿನೇಷನ್ ಸೆಂಟರ್ನ ಒಂದ್ಸತಿ ಚೂಸ್ ಮಾಡಿದ್ರೆ ಇನ್ನೊಂದ್ಸತಿ ಚೂಸ್ ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ಒಂದೇ ಸತಿ ಅವರು ಅಪ್ಲಿಕೇಶನ್ ಅಲ್ಲಿ ಕೇಳ್ತಾರೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ ಈ ಆನ್ಲೈನ್ ಟೆಸ್ಟ್ ಅಥವಾ ಅಬ್ಜೆಕ್ಟಿವ್ ಟೆಸ್ಟ್ ಎಲ್ಲಿ ಏನೇನು ಓದ್ಕೊಂಡಿರ್ಬೇಕು ಅಂತ ಹೇಳೋದಾದ್ರೆ ನೋಡಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಬಂದು ನಿಮ್ಗೆ 30 ಮಾರ್ಕ್ಸ್ ಕರೀತಾರೆ. 30 ಕ್ವಶನ್ಸ್ ಇರುತ್ತೆ, 30 ನಿಮಿಷ ಇರುತ್ತೆ ಸ್ನೇಹಿತರೆ. ಓಕೆನಾ. ಹಾಗೆ ಬೇಸಿಕ್ ನಾಲೆಜ್ 40 ಮಾರ್ಕ್ಸ್, 40 ಕ್ವಶನ್ಸ್, 40 ನಿಮಿಷ. ಜನರಲ್ ಅವೇರ್ನೆಸ್ ಅವ್ರ ಎಕಾನಮಿಯಲ್ಲಿ 30 ಕ್ವಶನ್ಸ್, 30 ಮಾರ್ಕ್ಸ್, 30 ನಿಮಿಷ ಇದೆ. ಹಾಗೆ ಕಂಪ್ಯೂಟರ್ ಅಪ್ಟಿಟ್ಯೂಡ್ 20 ಕ್ವಶನ್ಸ್, 20 ನಿಮಿಷ, 20 ಮಾರ್ಕ್ಸ್ ಇರೋದು. ಸೊ ಟೋಟಲ್ 120 ಕ್ವಶನ್ಸ್, 120 ಮಾರ್ಕ್ಸ್, 2 ಅವರ್ ಕೊಡ್ತಾರೆ ಸ್ನೇಹಿತರೆ. ಸೊ 120 ನಿಮಿಷ. ಓಕೆನಾ. ಹಾಗೆ ನೀವು PWD ಆಗಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ನ ಎಕ್ಸ್ಟ್ರಾ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅದು ಏನಾದ್ರು ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಅದನ್ನು ಕೂಡ ನೀವು ಅಪ್ಲಿಕೇಶನ್ ಅಲ್ಲಿ ಟಿಕ್ ಮಾರ್ಕ್ ಮಾಡ್ಬೇಕಾಗಿರುತ್ತೆ, ಚೆಕ್ ಬಾಕ್ಸ್ ಇರುತ್ತೆ, ಅದನ್ನ ಟಿಕ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ಸೊ ಅದಷ್ಟೇ. ಇದಿಷ್ಟು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇರುತ್ತೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕೇಳಿ ತಿಳಿಸ್ಕೊಡೋಣ. ಓಕೆನಾ. ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಬೇಕಾಗಿರುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಫುಲ್ ಡೀಟೇಲ್ಸ್ ನ ನೀವು ಫಿಲ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಮೇನ್ ಆಗಿ ನಿಮ್ಮ ಫೋನ್ ನಂಬರ್ ಮತ್ತೆ ಇಮೇಲ್ ಐಡಿ ಕಂಪಲ್ಸರಿ ಕರೆಕ್ಟ್ ಆಗಿರೋದನ್ನ ಹಾಕಿ ಸ್ನೇಹಿತರೆ. ಯಾಕಂದ್ರೆ ಅದರಲ್ಲೇ ನಿಮ್ಗೆ ಏನೇ ಕಮ್ಯುನಿಕೇಶನ್ ಇದ್ರೂ ಕಳಿಸ್ಕೊಡ್ತಾರೆ. ಓಕೆನಾ. ಸೊ ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಸೊ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಹಾಗೆ ಒಂದು ವೆಬ್ಸೈಟ್ ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇನ್ನಷ್ಟು ನಿಮ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಆದಷ್ಟು ಬೇಗ ಮಾಹಿತಿ ಬೇಕು ಅಂತ ಹೇಳಿದ್ರೆ ಆದಷ್ಟು ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದ್ರೆ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.